ವಿಶ್ವಾಮಿತ್ರರು ಹಲವು ವರ್ಷಗಳಿಂದ ಕಠಿಣ ತಪಸ್ಸು ಮಾಡುತ್ತಿದ್ದರು. ಅವರ ತಪಸ್ಸಿನ ಜ್ವಾಲೆ ಇಡೀ ಲೋಕವನ್ನೇ ಹೊಳೆಯುತ್ತಿತ್ತು. ಅವರ ಶಕ್ತಿಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದಂತೆ ಇಂದ್ರನು ಆತಂಕಗೊಂಡನು. ವಿಶ್ವಾಮಿತ್ರರು ಹೆಚ್ಚು ತಪಸ್ಸು ಮಾಡಿದರೆ ನನ್ನ ಸ್ಥಾನಕ್ಕೆ ಅಪಾಯ ಎಂಬ ಭಯ ಹುಟ್ಟಿತು. ಮೊದಲು ಇಂದ್ರನು ಮೆನಕ, ನಂತರ ರಂಭ ಎಂಬ ಅಪ್ಸರಸ್ಥರನ್ನು ಕಳುಹಿಸಿ ಅವರ ತಪಸ್ಸು ಭಂಗಗೊಳಿಸಿದ. ಆದರೆ ನಂತರ ವಿಶ್ವಾಮಿತ್ರರು ಇನ್ನೂ ಗಾಢ ತಪಸ್ಸಿಗೆ ಕುಳಿತರು. ಯಾರಿಗೂ ಮಾತೂ ಇಲ್ಲ, ನಿಶ್ಚಲವಾದ ಅಗ್ನಿಶಿಲೆಯಂತೆ. ಈ ಬಾರಿ ಇಂದ್ರನು ಯೋಚಿಸಿದ, ಅಪ್ಸರಗಳ ಮೂಲಕ ತಪಸ್ಸು ಭಂಗವಾಗುವುದಿಲ್ಲ, ನಾನೇ ಹೋಗಿ ನೋಡಬೇಕು. ಒಂದು ದಿನ ಇಂದ್ರನು ಮನುಷ್ಯ ರೂಪದಲ್ಲಿ ವಿಶ್ವಾಮಿತ್ರರ ಆಶ್ರಮಕ್ಕೆ ನೇರವಾಗಿ ಬಂದನು. ಅಗ್ನಿಹೋತ್ರ ಮುಗಿದ ನಂತರ ಕೊನೆಯ ಉಸಿರು ಹಿಡಿದಂತೆ ಕುಳಿತಿದ್ದ ಮಹರ್ಷಿಗಳ ಯಜ್ಞಕುಂಡಕ್ಕೆ ಮುಂದೆ ನಿಂತು ಮುಗ್ಧ ನಗುತ್ತಾ ಯಾಚಿಸಿದ. ಮಹರ್ಷಿ, ನನಗೆ ಅಕ್ಷಯ ಪಾತ್ರ ಬೇಕು, ದಯವಿಟ್ಟು ದಾನ ಮಾಡಿ. ವಿಶ್ವಾಮಿತ್ರರು ತಪಸ್ಸಿನಿಂದ ಹೊರಬರದೆ ಸಾವಿನಷ್ಟು ನಿಶ್ಚಲವಾದ ಶಬ್ದದಲ್ಲಿ ಉತ್ತರಿಸಿದರು. ಸನ್ಯಾಸಿಯು ಕೇಳಿದರೆ, ನೀಡುವುದು ನನ್ನ ಧರ್ಮ. ಅವರು ತಮ್ಮ ಯಜ್ಞಶಕ್ತಿಯಿಂದ ಒಂದು ಅಕ್ಷಯ ಪಾತ್ರ ರಚಿಸಿ ಆ ಅತಿಥಿಗೆ ನೀಡಿದರು. ಆ ಕ್ಷಣದಲ್ಲಿ ಆ ವ್ಯಕ್ತಿಯ ನಗು ಬದಲಾಯಿತು. ಅವನು ಪ್ರಕಾಶದಿಂದ ಹೊಳೆಯತೊಡಗಿದ. ವಿಶ್ವಾಮಿತ್ರರು ಕಣ್ಣು ತೆರೆದು ನೋಡಿದರು. ಅದೇ ಇಂದ್ರ. ವಿಶ್ವಾಮಿತ್ರರು ಶಾಂತವಾಗಿ ನಿಂತರು. ಇಂದ್ರನು ಸ್ವಲ್ಪ ನಾಚಿಕೆಪಟ್ಟು ಹೇಳಿದ, ಮಹರ್ಷಿ, ನಿಮ್ಮ ತಪಸ್ಸಿನ ಶಕ್ತಿ ನನಗೆ ಭಯವಾಯಿತು. ನಿನ್ನ ಪರಿಶೀಲನೆ ಮಾಡಲು ಬಂದೆ, ಕ್ಷಮಿಸಿ. ವಿಶ್ವಾಮಿತ್ರರು ಕೋಪಗೊಂಡಿರಲಿಲ್ಲ. ಅವರು ಉತ್ತರಿಸಿದರು, ಇಂದ್ರ, ನನ್ನ ತಪಸ್ಸು ನಿನ್ನ ಸಿಂಹಾಸನಕ್ಕೆ ಅಲ್ಲ, ನನ್ನ ಆತ್ಮಶುದ್ಧಿಗೆ. ಬಳಿಕ ಇಂದ್ರನು ನಮಸ್ಕರಿಸಿ ನಿನ್ನ ತಪಸ್ಸಿಗೆ ಯಾವುದೇ ಅಡ್ಡಿ ಮಾಡೋದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಅದಾದ ನಂತರ ವಿಶ್ವಾಮಿತ್ರರ ತಪಸ್ಸು ಮತ್ತಷ್ಟು ಗಾಢವಾಗಿ ಅವರು ಅಂತಿಮವಾಗಿ ಬ್ರಹ್ಮರ್ಷಿ ಪಟ್ಟವನ್ನು ಪಡೆದರು.